ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಹೊಳಲು ಗ್ರಾಮದಲ್ಲಿ ನಡೆದಂಥ ಕಾಳಮ್ಮನ ಹಬ್ಬದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಮೊನ್ನೆ ಆರತಿ ತೊಗೊಂಡೋಗಿದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವತ್ತು ಆರತಿ ತೊಗೊಂಡೋಗಿ ದೇವಸ್ಥಾನದ ಹತ್ರ ಏನು ವಿಧಾನಗಳಲ್ಲಿ ಪೂಜೆ ನಡೀತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಾಡಿರೋದಲ್ಲ, ನಮ್ಮೂರಿನ ಛಾಯಾಗ್ರಾಹಕರಾದಂಥ KP ಕುಮಾರ್ ಅವರು ಕಳಿಸ್ಕೊಟ್ಟಿರೋದು. ಈ ವಿಡಿಯೋ ಕ್ರೆಡಿಟ್ಸ್ನ ನಾನು ಕುಮಾರ್ ಅಂಕಲ್ ಅವ್ರಿಗೆ ನೀಡ್ತಾ ಇದ್ದೀನಿ. ನಾನು ನೆನ್ನೆ ಹೇಳ್ದಂಗೆ ಎಷ್ಟು ವರ್ಷದಿಂದ ಈ ಊರಲ್ಲಿದ್ದರು ಈ ಹಬ್ಬನ ಯಾವ ರೀತಿ ಮಾಡ್ತಾರೆ ಅಂತ ಹತ್ರದಲ್ಲಿಂದ ನೋಡಿರಲಿಲ್ಲ. ನಿಜ ವೀಡಿಯೋಸ್ ನೋಡಿ ತುಂಬಾ ಖುಷಿ ಆಯಿತು, ಎಷ್ಟು ಚೆಂದ ಹಬ್ಬ ಮಾಡ್ತಾರೆ ಅಂತ. ಈ ವಿಡಿಯೋ ನೋಡಿದ್ರೆ ನಿಮಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ನಮ್ಮೂರಿನ ಕಾಳಮ್ಮನ ಹಬ್ಬದ ವಿಧಿವಿಧಾನಗಳು ಯಾವ ರೀತಿ ಇತ್ತು ಅಂತ ಇನ್ನು ಮುಂದೆ ನೀವೇ ನೋಡಿ, ಆಯಿತಾ? ಒಳಗಿಂದ ಪೂಜೆಯ ಸಮೇತವಾಗಿ ಮಹಿಳಾ ಮಣಿಯರು ಎಡಗೆಯನ್ನು ಹೊತ್ತುಕೊಂಡು ಪೂಜೆಯ ಜೊತೆಯಲ್ಲಿ ದೊಡ್ಡಮ್ಮ ತಾಯಿ ಹಾಗೂ ಗಣಪತಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿಕೊಂಡು ನಂತರ ಕಾಳಮ್ಮ ದೇವಿಯ ದೇವಸ್ಥಾನದ ಬಳಿ ಹೋಗಿ ತಮ್ಮ ಪೂಜೆಯ ವಿಧಿವಿಧಾನಗಳನ್ನು ಪೂರೈಸ್ತಾರೆ. ಅದ್ಭುತ ದೃಶ್ಯ ಇದಂತೂ.
ಎತ್ತಿನ ಗಾಡಿ ಮೆರವಣಿಗೆ ಎಲ್ಲವೂ ಕೂಡ ದೇವಾಲಯದ ಬಳಿ ಹೋಗ್ತಿರುವಂಥದ್ದು. ದೇವಾಲಯದ ಬಳಿಯೇ ಅಡಿಗೆ ಮಾಡಿ ತಾಯಿಗೆ ನೈವೇದ್ಯ ಸಲ್ಲಿಸುವಂಥದ್ದು ಈ ಹಬ್ಬದ ವಾಡಿಕೆ. ಈ ತಾಯಿಗೆ ಮಾಂಸಾಹಾರ ಮಾಡಲಾಗುತ್ತದೆ. ಆ ದೇವಸ್ಥಾನದ ಬಳಿಯೇ ಅಡಿಗೆ ಮಾಡಿ ದೇವರಿಗೆ ಅಲ್ಲೇ ನೈವೇದ್ಯವನ್ನು ಅರ್ಪಿಸಿ ಬರುವಂಥದ್ದು. ತುಂಬ ಗ್ರ್ಯಾಂಡಾಗಿ ಮಾಡಿದರು ಈ ಸಲ ಹಬ್ಬನ. ಎತ್ತಿನ ಗಾಡಿಗಳೆಲ್ಲ ಹೋಗ್ತಿರುವಂಥದ್ದು ಕೂಡ ದೇವಸ್ಥಾನದ ಬಳಿಗೇನೆ. ಬಿಸಿಲು ಅಂತ ಹೇಳಿ ಮಜ್ಜಿಗೆ ಪಾನಕಗಳನ್ನು ಕೊಡ್ತಾ ಇದ್ರು. ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲಾ ಹುಡುಕದಂತೆ ಮಹದೇಶ್ವರ ಬೆಟ್ಟದಲ್ಲಿ. ನೀವಿವಾಗ ನೋಡ್ತಾ ಇರುವಂಥದ್ದೇ ಹಬ್ಬ ನಡೀತಾ ಇರುವಂಥ ಕಾಳಮ್ಮ ದೇವಿಯ ಸನ್ನಿಧಾನ. ಆರತಿ ಮತ್ತು ಪೂಜೆ ಎಲ್ಲರೂ ಕೂಡ ದೇವಾಲಯದ ಬಳಿ ಬಂದರು. ಇವಾಗ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಎಲ್ಲರೂ ದೇವರಿಗೆ ಇಲ್ಲೇ ಅಡುಗೆ ಮಾಡಿ ನೈವೇದ್ಯ ಸಲ್ಲಿಸೋದಕ್ಕೆ ಸಲುವಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಎಷ್ಟು ಚಂದ ಅಲ್ವಾ ಈ ರೀತಿ ಬಯಲಲ್ಲಿ ಅಡುಗೆ ಮಾಡುವಂಥದ್ದು ದೇವಸ್ಥಾನದ ಬಳಿ.
ಮಹಿಳೆಯರಿಗೆ ಹಬ್ಬ ಅಂದರೆ ಒಂಥರ ಖುಷಿ, ಹೊಸ ಸೀರೆ ಕೊಂಡೋದು, ಚೆನ್ನಾಗಿ ರೆಡಿ ಆಗೋದು, ಆ ಸಂಭ್ರಮ ಸಡಗರ. ಅದೇ ರೀತಿ ಇವರೆಲ್ಲರೂ ಮಾತಾಡಿಕೊಂಡು ಒಂದೇ ರೀತಿಯ ಸೀರೆಗಳನ್ನ ಕೊಂಡ್ಕೊಂಡಿದ್ರು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಇವ್ರ ಒಗ್ಗಟ್ಟನ್ನು ನೋಡಿ ಕೂಡ ತುಂಬ ಖುಷಿ ಆಯಿತು. ರಾವಳಯ್ಯನವರು ವಿದ್ಯಾರ್ಥಿಗಳಿವೆ, ಸ್ವಾಮಿ ಬೋರಯ್ಯನವರು, ಹೋದೇರ್ ಕರಿಯಪ್ಪನವರು, ರಾಮ್ ಸಿದ್ದಿ ನಾವು ನಡೆಸ್ಕೊಂಡು ಹೋಯ್ತಾಮೆ ಅಚ್ಚುಕಟ್ಟಾಗಿ ನಿನ್ನೆಯಿಂದ ಸುರಕ್ಷಿತವಾಗಿ ನಮ್ಮ ಜನಾಂಗವೆಲ್ಲ ಸೇರಿ ಒಳ್ಳೆ ತಾಯಿ ಹಬ್ಬ ಮಾಡಿಮೆ. ಎಲ್ಕ ಒಳ್ಳೆಯದಾಗಲಿ ನಮ್ಮ ಜನಾಂಗಕ್ಕೆಲ್ಲ. ಭಾರಿ ಕಾಳಮ್ಮ ದೇವಸ್ಥಾನದ ಇನ್ನೂ ಮುಂದೆ ಅಭಿವೃದ್ಧಿಯಾಗಿ ಚೆಂದಾಗಿ ನಡೀಲಿ ಅಂತ ಹಾರೈಸ್ತಾ ಇದ್ದೀನಿ. ನೋಡಿದ್ರಲ್ವಾ, ಇದಾಗಿತ್ತು ಹೊಳಲು ಗ್ರಾಮದಲ್ಲಿ ನಡೆದಂಥ ಕಾಳಮ್ಮ ದೇವಿ ಹಬ್ಬದ ಸಂಭ್ರಮ ಸಡಗರ ಆಚರಣೆ ವಿಧಿವಿಧಾನ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಆ ತಾಯಿ ಕಾಳಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಮತ್ತೊಮ್ಮೆ ವಿಡಿಯೋವನ್ನು ಕಳಿಸಿಕೊಟ್ಟಂಥ KP ಕುಮಾರ್ ಅಂಕಲ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.